ಪ್ರಚಾರ ಖಂಡಿತ ನಮ್ಮಿಂದ ಯಾವ್ಯಾವ ಆಂಗ್ಲಲ್ಲಿ ಮಾಡ್ಬೋದು ಅದೆಲ್ಲ ಮಾಡ್ತಾ ಇದ್ದೀವಿ. ಆನ್ಲೈನ್ ಮೇನ್ಲಿ ಟಾರ್ಗೆಟ್ ಮಾಡ್ತಾ ಇದ್ದೀವಿ, ಸೋಷಿಯಲ್ ಮೀಡಿಯಾ ಆ್ಯಂಡ್ ಆಫ್ಲೈನು ಮಾಡ್ತಾ ಇದ್ದೀವಿ. ಒಂದು ಸಿನಿಮಾ ಯಾವ ರೀತಿನಲ್ಲಿ ಪ್ರಚಾರ ಮಾಡ್ಬೇಕು ಅದೆಲ್ಲ ಮಾಡ್ತಾ ಇದ್ದೀವಿ. ಅಟ್ ದ ಸೇಮ್ ಟೈಮ್ ನಮ್ಮ ಸಿನಿಮಾದ TG ಯಾರಿದ್ದಾರೆ, ಟಾರ್ಗೆಟೆಡ್ ಆಡಿಯನ್ಸ್ ಯಾರಿದ್ದಾರೆ, ಸೊ ಅವ್ರನ್ನ ತಲುಪುವಂತಹ ಒಂದು ಪ್ರಯತ್ನದಲ್ಲಿದ್ದೀವಿ. ಆಲ್ಮೋಸ್ಟ್ ಆ ದಾರಿಯಲ್ಲಿ ನಾವು ಹೋಗ್ತಾ ಇದೀವಿ ಅಂತ ಅನ್ಕೋತಾ ಇದೀವಿ. ನಾಡಿದ್ದು ರಿಲೀಸ್ ಆದಾಗ ಎಕ್ಸಾಕ್ಟ್ ಪಿಕ್ಚರ್ ನಮಗೆ ಗೊತ್ತಾಗುತ್ತೆ ಎಷ್ಟು ರೀಚ್ ಆಗಿದೀವಿ ಅಂತ. ಓಕೆ, ಆ ಅಧಿಪತ್ರ ಸಿನಿಮಾ ಅಂತಂದ್ರೆ ಏನದು ಟೈಟಲ್ ಯಾಕೆ ಬಂತಂದ್ರೆ ಅದು ಬಿಟ್ಟು ಬೇರೆ ಇಷ್ಟ ಆಗ್ಲಿಲ್ವಾ? ಕೆಲವೊಂದಿಷ್ಟು ಜನರಿಗೆ ಕೂಡ ಹೆಸರು ಕರೀಲಿಕ್ಕೆ ಬಹಳಷ್ಟು ಕಷ್ಟ ಅಂತಿದೆ ಅಂತೇಳಿ ಕೇಳಲ್ಪಟ್ಟಿದೆ. ಕೆಲವೊಂದಿಷ್ಟು ಕಾಮೆಂಟ್ಸ್ಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಓದಿದೆ. ಯಾಕೆ ಆ ಟೈಟಲ್ ಅಂತ ಹೇಳಿ? ಎಸ್, ಇದು ಆಕ್ಚುಲಿ ಎಕ್ಸಾಕ್ಟ್ ಆಗಿ ಡೈರೆಕ್ಟರ್ ಉತ್ತರ ಕೊಡಬಹುದು. ಬಟ್ ನನಗೆ ಗೊತ್ತಿರೋ ಪ್ರಕಾರ ಅಧಿಪತ್ರದಲ್ಲಿ ಎರಡು ವಿಷಯ ಇದೆ. ಒಂದು, ಅವ್ರು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಮೇನ್ ರೀಸನ್ ಒಂದು ಓವರ್ ಆಲ್ ಸಿನಿಮಾ ಅಂತ ತಗೊಂಡಾಗ ಈ ಟೈಟಲ್ ಆಪ್ಟ್ ಆಗುತ್ತೆ. ಅಧಿಪತ್ರ ಅಂದ್ರೆ ಒಂದು ವಾರಂಟ್ ಅನ್ನೋಂಥ ಒಂದು ಮೀನಿಂಗ್ ಕೊಡುತ್ತೆ. ಇನ್ನು ಸಿನಿಮಾದ ಒಳಗಡೆ ನೋಡೋದಾದ್ರೆ ಅಧಿಪತ್ರ ಅನ್ನೋಂಥ 4 ಶಬ್ದಗಳಿಗೂ ಅಲ್ಲಿರುವಂತಹ ಕ್ಯಾರೆಕ್ಟರ್ಗಳಿಗೂ ಏನೋ ಒಂದು ಕನೆಕ್ಷನ್ ಇರುತ್ತೆ. ಸೊ ಸಿನಿಮಾ ನೋಡಿದಾಗ ಅದೊಂದು ಪರ್ಫೆಕ್ಟ್ ಬ್ಲೆಂಡ್ ಆಫ್ ಕ್ಯಾರೆಕ್ಟರ್ ಟು ದ ಟೈಟಲ್ ಅಂತ ಹೇಳ್ಬೋದು. ಸೊ ಒಟ್ಟಿನಲ್ಲಿ ಸುಮ್ಮನೆ ಅಲ್ಲಿ ಒಂದು ಟೈಟಲ್ ಇಟ್ಟಿಲ್ಲ, ಎಲ್ಲದಕ್ಕೊಂದು ಅರ್ಥ ಇದೆ ಸಿನಿಮಾ ಒಳಗಡೆ. ವೀಕ್ಷಕರೇ, ಇದಾಗಿತ್ತು ರೂಪೇಶ್ ಶೆಟ್ಟಿ ಅವರ ಸಂದರ್ಶನ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ ಟಿವಿ. ನಮಸ್ಕಾರ.